ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಂತೂ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮುಂಜಿ ಮದುವೆ ಅದು ಇದು ಅಂತ ಒಂದಿಲ್ಲ ನಡೀತಾನೆ ಇರುತ್ತೆ. ಮನೇಲಿ ಎಷ್ಟು ಜನ ಇದ್ದರೂ ಕಡಿಮೆನೇ ಅನ್ನೋ ಥರ ಆಗಿಬಿಟ್ಟಿದೆ ಈ ವರ್ಷ ಅಂತೂ. ಅಂದರೆ ಒಂದೇ ದಿನ ಒಂದು 3-4 ಕಡೆ ಮುಂಜಿಯೋ ಮದುವೆಯೋ ಏನೇನೋ ಇರುತ್ತೆ. ಸೊ ಎಲ್ಲ ಕಡೆನೂ ಹೋಗೋದಕ್ಕಾಗಲ್ಲ. ಬಟ್ ಇವತ್ತು ನಮ್ಮ ಕೇರಿಯಲ್ಲೇ ಒಂದು ಮುಂಜಿ ಇತ್ತು, ಹಾಗಾಗಿ ಹೋಗೋಣ ಅಂತ ನಾನು ರೆಡಿಯಾಗಿದ್ದೀನಿ. ಅದಕ್ಕೆ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ನಾನು ಒಬ್ಬಳೇ ಹೊರಟಿದ್ದೀನಿ ಮನೆಯಿಂದ. ಗುಡುಗು ಮಿಂಚು ಬೇರೆ ಜೋರಾಗಿದೆ. ಸೊ ಇನ್ನೊಂದು ತಾಸು 2 ತಾಸಿನೊಳಗೆ ಮಳೆ ಬರ್ಬೋದು, ಅಂದರೆ ಇನ್ನೊಂದು 2 ತಾಸಿನಲ್ಲಿ ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ. ಆ ಥರ ಮೋಡಗಟ್ಟಿದೆ. ಹಾಗಾಗಿ ನೀನೇ ಹೋಗ್ಬಿಟ್ವಾ ಅಂತ ಹೇಳಿದ್ರು ಅಮ್ಮ. ಅದಕ್ಕೆ ನಾನು ಒಬ್ಬಳೇ ಹೊರಟಿದ್ದೆ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ಕ್ರಾಸ್ ಹತ್ರ ಇರ್ತಾರಂತೆ, ನೋಡೋಣ ಅವ್ರು ಬಂದಿದ್ರೆ ಹೋದ್ರಾಯ್ತು. ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಅಷ್ಟು ಹತ್ತಿರದ ಮುಂಜಿ ಆದರೂ ಕೂಡ ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀನಿ. ಯಾಕಂದರೆ ಮಳೆ ಬರೋದಾದರೆ ಬಂದುಬಿಡಲಿ, ನೋಡೋಣ. ಮಳೆ ಬರೋದಾದರೆ ಮತ್ತೆ ಛತ್ರಿ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಮಳೆ ಬರಲಿಲ್ಲ, ಹಾಗಾಗಿ ಹಾಗೆ ಹೊರಟಿದ್ದೀನಿ. ಇದು ನಮ್ಮನೆಗೆ ಹೋಗೋ ರೋಡು. ಇಲ್ಲಿದೆ ಕಣ್ಣಿಪಾಲ್ ಅಂತ. ಇಲ್ಲಿಂದ ಸೀದಾ ಹೋದರೆ ಒಂದು 5 ನಿಮಿಷ ಅಷ್ಟೇ ಅವ್ರ ಮನೆಗೆ. ಹುಡುಗನ ಹೆಸರು ಅಭಯ ಶಂಕರ ಅಂತೆ. ಹೆಸರೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ನೋಡೋಣ ಹುಡುಗ ಹೇಗಿದ್ದಾನೆ ಅಂತ. ನೋಡಿದ್ದೀನಿ ನಾನು ಅವನನ್ನು, ಅಂದರೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ಸೊ ನೋಡಿದ್ದೀನಿ ಹೇಗಿದ್ದಾನೆ ಅಂತ. ಅಷ್ಟಾಗಿ ಸರಿಯಾಗಿ ನೆನಪಾಗ್ತಾ ಇಲ್ಲ. ಅದಕ್ಕೆ ಇಲ್ಲೇ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಆಗಲೇ ಹೊರಟಿದ್ದೀನಿ ಅಂತ ಕಾಲ್ ಮಾಡಿದ್ರು. ಅವ್ರು ಹೊರಟಿದ್ದೀನಿ ಅಂತ ಕಾಲ್ ಮಾಡಿದ ನಂತರ ನಾನು ಮನೆಯಿಂದ ಹೊರಟು ವ್ಲಾಗ್ ಮಾಡ್ಕೊಂಡು ಬಂದೆ. ಇನ್ನು ಇವ್ರು ಬಂದೇ ಇಲ್ಲ. ಇಲ್ಲಿಂದ ಸೀದಾ ಹೋದರೆ ಅವ್ರ ಮನೆಗೆ ಒಂದು 5 ನಿಮಿಷ, ಮುಂದ್ಗಡೆ ಹೋದರೆ ಈಗ ಮುಂಜಿ ಮನೆಗೆ 5 ನಿಮಿಷ, ಈ ಕಡೆ ಹೋದರೆ ನಮ್ಮ ಮನೆಗೆ ಇಲ್ಲಿಂದ 5 ನಿಮಿಷ. ಸೊ ಇಲ್ಲಿ 4 ದಾರಿ ಒಟ್ಟುಗೂಡತ್ತೆ. ನೀನು ಹೇಳ್ತಾ ಇರಲ್ಲ 4 ದಾರಿ ಒಟ್ಟುಗೂಡೋ ಕಡೆ ಹೆಚ್ಚೊತ್ತು ನಿಲ್ಬಾರ್ದು ಅಂತ, ಹಾಗೊಂದಿದೆ ಮಾತಿದೆ. 4 ದಾರಿ ಒಟ್ಟುಗೂಡೋ ಕಡೆ ಜಾಸ್ತಿ ಹೊತ್ತು ಇರಬಾರ್ದು, ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ ಅಂತ. ನೋಡಿ ಹೀಗಿದೆ. ರಾಜು, ಅಯ್ಯೋ ಕುಯ್ ಕುಯ್ ಕುಯ್, ಎಲ್ಲಪ್ಪನು? ಓ ಕಣ್ಣಿಪಲ್ಲಿ ಹೆಂಗಪ್ಪನ ಮುಂಜಿಗೆ ಬಂದರು. ಹೊತ್ತಿಗೆ ಹಾಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೆ. ಜಾಸ್ತಿ ಏನು ಲೇಟ್ ಮಾಡಲಿಲ್ಲ, ಹಾಗೆ ಬಂದಿದ್ದಾರೆ. ಸೊ ಹೋಗ್ತಾ ಇದ್ದೀವಿ ಮುಂಜಿ ಮನೆಗೆ. ನೋಡೋಣ ಮುಂಜಿ ಮನೇಲಿ ಏನಾಗುತ್ತೆ ಅಂತ. ಒಂದು ಕಾಲಾಗ್ತಾ ಇದೆ ಅಷ್ಟೇ. ಇಷ್ಟು ಬೇಗ ನಾವು ಮುಂಜಿ ಮನೆಯಿಂದ ಹೊರಟು ಬಿಟ್ವಿ, ಯಾಕಂದರೆ ಮಳೆ ಬರೋ ಥರ ಆಗ್ತಾಯಿತ್ತು, ತುಂಬ ಗುಡುಕ್ತಾ ಇದೆ. ಸೊ ಈ ಮಳೆ ಬಂದರೆ ಮತ್ತೆ ಹೊರಡೋದು ಕಷ್ಟ ಆಗುತ್ತೆ ಅಂತ ನಾವು ಛತ್ರಿ ತರಲಿಲ್ಲ, ಹಾಗಾಗಿ ಹೊರಟು ಬಿಡೋಣ ಅಂತ. ತುಂಬ ಬೇಗ ಊಟಕ್ಕೂ ವ್ಯವಸ್ಥೆ ಮಾಡಿದರು. ಬೇಗ ಊಟನೂ ಆಯಿತು, ಮತ್ತೊಂದೊಂದು ಐಸ್ ಕ್ರೀಮ್ ತೊಗೊಂಡು ಮನೆ ಕಡೆ ಹೊರಟಿದ್ದೀವಿ ಈಗ. ಹೋಗಿದ್ರು, ಅಲ್ಲಿಂದ ಮುಂಜಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು. ಸೊ ಅವರನ್ನು ಕಳಿಸೋಣ ಅಂತ ಈಗ ಬಂದಿದ್ದೆ ಇಲ್ಲಿಗೆ. ಈಗೊಂದು 3-3:30 ಆಗಿದೆ. ಬಿಸಿಲು ಹೇಗೆ ಬಂದಿದೆ ಅಂತ. ಪಾಪ ಎಲ್ಲರೂ ಗಡ್ಬಿಡಿಯಲ್ಲಿ ಊಟ ಮಾಡ್ಕೊಂಡು ಹೋದರು. ಮನೆಯವರಿಗೆ ಕೂಡ ತುಂಬ ಟೆನ್ಷನ್ ಆಗೋ ಥರ ಇತ್ತು. ಈಗ ನೋಡಿದ್ರೆ ಎಲ್ಲರೂ ಹೋದ್ಮೇಲೆ ಇಷ್ಟು ಚೆನ್ನಾಗಿದೆ ಬಿಸಿಲು. ಸೊ ಈ ಟೈಮಲ್ಲಿ ಹೀಗೆ ಅಲ್ಲ ಎಲ್ಲ ಕಡೆನೂ.
ಏನಾದರೂ ಫಂಕ್ಷನ್ ಎಲ್ಲ ಇಟ್ಕೊಂಡಿದ್ದ ದಿನವೇ ಹೀಗೆಲ್ಲ ಮಳೆ ಬರೋ ಥರ ಎಲ್ಲ ಆಗಿಬಿಟ್ರೆ ಅವ್ರಿಗೂ ಟೆನ್ಷನ್ನು, ಹೋಗೋರಿಗೂ ಸಮಸ್ಯೆ, ಹೋಗಬೇಕೋ ಬೇಡವೋ ಅನ್ನೋ ತರಹ ಆಗಿಬಿಡುತ್ತೆ. ಈಗ ಊಟಕ್ಕೆ ಕುಂತಾಗಲೇ ಗುಡ್ಗುಡಮ್ ಅಂತ ಬಂದು ಇನ್ನೇನು ಬಾಳೆಲೆ ಬಿತ್ತು ನೀರು ಅನ್ನೋ ಥರ ಆಯಿತು. ಆಮೇಲೆ ನೋಡಿದ್ರೆ ಹೀಗೆ ಬಿಸಿಲು ಬಂದಿದೆ. ಅದು ಈ ಥರ ಉರಿ ಬಿಸಿಲು. ಇನ್ನು ಮತ್ತೆ ಯಾವಾಗ ಬರೋದೇನೋ ಮಳೆ ಗೊತ್ತಿಲ್ಲ, ನೋಡೋಣ. ಮಳೆಗಾಗಿ ಕಾಯೋಣ. ಎರಡು ದಿನಗಳ ಕಾಲ ಇದೇ ರೀತಿ ಮೋಡ ಇತ್ತು. ಅದಾದಮೇಲೆ ಇವತ್ತು ಮಳೆ ಬರ್ತಾ ಇದೆ. ಮಳೆ ಮುಗಿದ ಮೇಲೆ ನಾನು ತೋಟದ ಕಡೆ ಬಂದೆ, ಏನೇನಾಗಿದೆ ನೋಡೋಣ ಅಂತ. 2 ಅಡಿಕೆ ಮರಗಳು ಮುರಿದಿತ್ತು. ಅದನ್ನು ಬಿಟ್ಟರೆ ಮತ್ತೇನು ಅನಾಹುತ ಆಗಿರಲಿಲ್ಲ. ತುಂಬ ಜೋರಾಗಿ ಗಾಳಿ ಬೀಸ್ತು, ಸುಂಟರ್ ಗಾಳಿ ಥರ ರೌಂಡಾಗಿ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಅಡಿಕೆ ಮರ ಮುರಿದಿತ್ತು. ಅದ್ರ ಜೊತೆಗೆ ಹುಲ್ಲಿಗೆ ಹಾಸಿದ್ದ ತಾರ್ಪಾಲೆಲ್ಲ ಹಾರೋಗಿ ಸ್ವಲ್ಪ ಹುಲ್ಲೆಲ್ಲ ನೆಂದಿದೆ. ಅದನ್ನೆಲ್ಲ ಸರಿ ಮಾಡೋಣ ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವೀಡಿಯೋಗಳು ಇಷ್ಟವಾಗ್ತಾ ಇದೆಯೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಅನ್ನುವಂತಹದ್ದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.